ಈ ವ್ಯಕ್ತಿ ಬಿಂದಾಸ್ ಬ್ಯಾಟಿಂಗ್ ಆಡ್ತಾರೆ. ಯಂಗ್ಸ್ಟರ್ಗಳದ್ದು ಇದೇ ಅಡ್ವಾಂಟೇಜ್. ಅವ್ರು ಯಾವುದೇ ಥರ ಒಂದು ಹಳೆ ಯೋಚನೆಗಳು ಅಥವಾ ಹಳೆ ಬ್ಯಾಗೇಜ್ನ ತೊಗೊಂಬರಲ್ಲ. ಬಾಲ್ ಕಾಣಿಸ್ತಾ ಇದೆಯಾ ಹೊಡೆಯೋಕ್ಕೆ ಹೊಡಿತೀನಿ, ಆ ಥರ ಒಂದು ಕ್ಲಾರಿಟಿ ಇರೋವಂಥ ಪ್ಲೇಯರು. ಚಹಲ್ ಒಬ್ಬ ಬಂದ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ನನಗೆ ಬಹಳ ಆಸೆ ಇತ್ತು. ಬಟ್ ಚಹಲ್ ಬರೋಕ್ಕಾಗಿಲ್ಲ. ಎಲ್ಲೊಂದು ಕಡೆ ಸಿರಾಜ್ ಅವರು ನೀವು ಅದಾದ್ಮೇಲೆ ಟ್ವೀಟ್ ಮಾಡಿದ್ದನ್ನೆಲ್ಲ ನೋಡ್ಬೋದು. ಬಟ್ ಭಾಳ ಅವ್ರಿಗೊಂದು ಸ್ವಲ್ಪ ನೋವಿದೆ, ಬರಬೇಕಿತ್ತು ಅಂತ. ಇಫ್ ಇನ್ ಕೇಸ್ ಯಾಕೆ ಸಿರಾಜ್ನ ಬಿಟ್ವಿ, ಚಹಲ್ ಅವ್ರನ್ನ ಬಿಟ್ವಿ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಚಹಲ್ ಹಿಂದೆ ಹೋದರು. ಚಹಲ್ ಬೇಕು, RCB ಸಖತ್ತು, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಳ್ಳೆ ರೆಕಾರ್ಡ್ ಇಟ್ಟಿದ್ದಾರೆ ಅಂತ. ಬಟ್ ನೀವು ಪಂಜಾಬ್ ಕಿಂಗ್ಸ್ನ ಬೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಪಂಜಾಬ್ ಒಂದು ಸತಿ ಅವ್ರು ಪಣ ತೊಟ್ಟರು ಅಂದರೆ 110.5 ಕೋಟಿ ತೊಗೊಂಬಂದಿದ್ದೆ ಅವ್ರು ಆಕ್ಷನಲ್ಲಿ. ಅವರು 20 ಕೋಟಿ ತನಕ ಹೋಗೋಕ್ಕೂ ರೆಡಿ ಇದ್ದಾರೆ. ಬಟ್ RCB ಏನಾರು 18-20 ಕೋಟಿ ಕೊಟ್ಟು ನಾನು ಚಹಲ್ನ ತೊಗೊಳ್ತೀನಿ ಅಂದರೆ ಈಗ ಈ ಟೀಮ್ನ ಬ್ಯಾಲೆನ್ಸ್ ಏನು ಕಾಣ್ತಾ ಇದೆಯಲ್ಲ, ಅದು ಕಾಣ್ತಾ ಇರಲಿಲ್ಲ ನಿಮಗೆ. ಇದು ಚಹಲ್ಗೆ ಸಿಕ್ಕಿದಂಥ ಉತ್ತರ. ಈಗ ನೆಕ್ಸ್ಟ್ ನೀವು ಕೇಳಿದ್ರಿ, ಇನ್ನೊಬ್ರು ಯಾರು ಕೇಳಿದ್ರು? ಸಿರಾಜ್ ಬಗ್ಗೆ. ಓಕೆ, ಸಿರಾಜ್ನ ನಾವು ಎಷ್ಟೊಂದು 4-5 ವರ್ಷದಿಂದ ನೋಡ್ತಾ ಇದ್ದೀವಿ RCB ತಂಡದಲ್ಲಿ, ಅಥವಾ ಅದಕ್ಕಿಂತ ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವತ್ತೂ ಅವರು ಮಾರೋಕ್ಕಾಗಲೇ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಚೆನ್ನಾಗಿ ಬೌಲಿಂಗ್ ಮಾಡಬೇಕು ಅಂದರೆ ನಿಮಗೆ ಒಂಥರ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ ಬೇಕು. ಅಂದರೆ ಸಖತ್ತಾಗಿರೋವಂಥ ಒಂದು ಸ್ಲೋಯರ್ ಒನ್ ಬೇಕು, ಸ್ಲೋಯರ್ ಬೌನ್ಸರ್ ಬೇಕು, ಒಳ್ಳೆ ಯಾರ್ಕರ್ ಬೇಕು. ಇದು ಮೂರರಲ್ಲೂ ಅವರು ಸ್ವಲ್ಪ ಕಮ್ಮಿ ಕಾಣಿಸೋದು. ಅಂದರೆ ಇದುವರೆಗೂ 4-5 ಇಯರ್ಸಲ್ಲಿ ನೀವು ಸಿರಾಜ್ ಈ T20 ಫಾರ್ಮೆಟ್ ಅಂತ ಬಂದಾಗ ಈ ಒಳ್ಳೆ ಯಾರ್ಕರ್ನ ಡೆವಲಪ್ ಮಾಡಿದ್ದು ನೋಡಿಲ್ಲ ನಾವು. ಒಳ್ಳೆ ಸ್ಲೋಯರ್ ಬೌನ್ಸರ್ ಹಾಕಿರೋದು ನಾವು ನೋಡಿಲ್ಲ. ಒಳ್ಳೆ ಸ್ಲೋಯರ್ ಒನ್ ಅವ್ರ ಹತ್ರ ಇಲ್ಲ. ಇದೆಲ್ಲ ನೀವು ಲೆಕ್ಕಾಚಾರ ಹಾಕಿದ್ರೆ ಕ್ಲಿಯರ್ ಕಟ್ ಡಿಸಿಷನ್ ಇತ್ತು RCB ಸಿರಾಜ್ನ ಬಿಟ್ಟಾಗ. ಅಣ್ಣ ನಮಗೆ ಡಿಫ್ರೆಂಟ್ ಬೌಲಿಂಗ್ ಅಟ್ಯಾಕೇ ಬೇಕು, ಹಳೇದು ಬೇಡ. ಹಳೇದಂದರೆ ಹೋಗಿದ್ದಾರಿಗೆ ಹೋದರೆ ಸೇಮ್ ರಿಸಲ್ಟ್ ಸಿಗುತ್ತೆ, ಬೇರೆ ರಿಸಲ್ಟ್ ಸಿಗಬೇಕು, ಬೇರೆ ಡೆಸ್ಟಿನೇಷನ್ ಸಿಗಬೇಕು ಅಂದರೆ ಬೇರೆ ರೂಟ್ನ ತೊಗೋಬೇಕು ಅಂತ ಹೇಳಿ. ಸೊ ಸಿರಾಜ್ ಕಡೆಗೆ ಅವರು ಇಂಟೆನ್ಷನ್ ಇಲ್ಲೇ ಹೋಗಿಲ್ಲ, ಸ್ಕೀಮ್ ಆಫ್ ಥಿಂಗ್ಸಲ್ಲೇ ಇರಲಿಲ್ಲ. ಇದು ನನ್ನ ಅನಿಸಿಕೆ. ಬಟ್ ಈ ಸಾರಿ ನಮ್ಮ ಬೌಲಿಂಗ್ ಕೋಚ್ ಬಗ್ಗೆ ಆರಂಭದಲ್ಲಿ ಸ್ವಲ್ಪ ಟ್ರೋಲ್ ಆಗಿದ್ದು ಉಂಟು. ಯಾಕೆಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಅವರು ಕೇವಲ ಒಂದೇ ಒಂದು ವಿಕೆಟ್ ತೆಗೆದಿರೋದು, ಆ ಥರದವ್ರನ್ನ ಇಲ್ಲಿ ಬೌಲಿಂಗ್ ಕೋಚ್ ಮಾಡಿಬಿಟ್ಟಿದ್ದಾರೆ ಅಂತ. ಈವನ್ ನಾವು ಕೋಲ್ಕತ್ತಾ ಟೀಮ್ನಲ್ಲಿ ಇದ್ದರು, ಅಲ್ಲೂ ಒಂದು ಒಳ್ಳೆಯ ಸಕ್ಸಸ್ನು ಕೂಡ ಕಂಡಿದ್ದಾರೆ. ಬಟ್ RCB ಕೋಚ್ ಆದಾಗ ಆ ಥರದ್ದು ಒಂದಿಷ್ಟು ಟ್ರೋಲ್ಗಳು ಕೇಳಿಬಂದಿದ್ದಾವೆ ಸರ್. ಇವಾಗ ನೀವು ಆಡಿರೋರ್ದು ಮತ್ತು ಕೋಚಿಂಗು ಎರಡನ್ನೂ ಮ್ಯಾಚ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಹಾಗೆ ಅಂತ ಲೆಕ್ಕ ತೊಗೊಂಡ್ರೆ ವಿರಾಟ್ ಕೊಹ್ಲಿನ ಯಾರು ಕೋಚಿಂಗ್ ಮಾಡೋಕ್ಕಾಗಲ್ಲ, ಸಚಿನ್ ತೆಂಡೂಲ್ಕರ್ನ ಯಾರು ಕೋಚಿಂಗ್ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೆ ಸಖತ್ತಾಗಿ ಆಡಿರೋರೇ ಸಖತ್ ಕೋಚ್ಗಳಾಗ್ತಾರೆ ಅನ್ನೋಕ್ಕೂ ಆಗಲ್ಲ. ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ ಕಪಿಲ್ ದೇವ್ ಅಂತ ಸಕ್ಸಸ್ಫುಲ್ ಕೋಚ್ ಆಗಲಿಲ್ಲ ಟೀಮ್ ಇಂಡಿಯಾಗೆ. ಇಂಡಿಯಾ ವರ್ಲ್ಡಲ್ಲೇ ಬೆಸ್ಟ್ ಆಲ್ರೌಂಡರ್ ಆದರು. ನೀವು ಲಾಸ್ಟ್ ಐ ಥಿಂಕ್ 2 years ಬ್ಯಾಕ್ ಅಬ್ಸರ್ವ್ ಮಾಡಿದ್ರೆ ಬ್ರೈನ್ ಲಾರಾ ಕೋಚ್ ಆಗಿದ್ರು SRHಗೆ, ಒನ್ ಆಫ್ ದಿ ಬೆಸ್ಟ್ ಬ್ಯಾಟರ್ಸ್ ಇನ್ ದ ವರ್ಲ್ಡ್. ಅವ್ರು ಒಳ್ಳೆ ಕೋಚ್ ಆದ್ರೆ ಆಗಿಲ್ಲ. ಕೋಚ್ ಆದವ್ರಿಗೆ ಏನು ಗೊತ್ತಾ, ಕರೆಕ್ಟಾಗಿ ಆ ಕ್ರಿಕೆಟರ್ಗೆ ಆ ಹಂತದಲ್ಲಿ ಏನು ಬೇಕೋ ಅದನ್ನು ಕರೆಕ್ಟಾಗಿ ಇನ್ಪುಟ್ ಕೊಟ್ಟರೆ ಸಾಕು. ಆಮೇಲೆ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಒಬ್ಬ ಪ್ಲೇಯರ್ ಮಾನಸಿಕವಾಗಿ ಕೆಳಗಡೆ ಇದ್ದಾಗ ಅವನ್ನ ಯಾವ ಥರ ಮೇಲ್ ತರ್ತಾರೆ ಅಷ್ಟೇ ಮಾಡಬೇಕಾಗಿರೋದು. ನೀವು ಅವ್ನ ಕ್ರೆಡೆನ್ಷಿಯಲ್ಸು, ಕೋಚಿಂಗ್ ಕ್ರೆಡೆನ್ಷಿಯಲ್ಸ್ ನೋಡಬೇಕು. ನೀವು ಅವನ್ನ ನೀನು 11ಅಲ್ಲಿ ಆಡಿಸ್ತಾ ಇಲ್ಲ. ಸರ್ ಇವ್ರು ಒಂದೇ ವಿಕೆಟ್ ತೊಗೊಂಡಿದ್ದಾರೆ, ಯಾಕೆ ಆಡಿಸ್ತಾ ಇರೋ 11ಅಲ್ಲಿ? ನೋ, ಅವರು 11ಅಲ್ಲಿ ಆಡ್ತಾ ಇಲ್ಲ. ಅವ್ರು ಬಂದಿರೋದು ಕೋಚಿಂಗ್. ಅವ್ರ ಕೋಚಿಂಗ್ ರೆಕಾರ್ಡ್ ಅಥವಾ ಅವ್ರ ಕೋಚಿಂಗ್ ಕ್ರೆಡೆನ್ಷಿಯಲ್ಸು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಅವ್ರ ಕೋಚ್ ಆಗಿ ನೇಮಕಾತಿ ಮಾಡಿರೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅವರು ಒಂದೇ ಮ್ಯಾಚ್ ಆಡಿದ್ದಾರೆ. ಈಗ ನಾವು ನೋಡಿದ್ದೀವಲ್ಲ, ಯಾರೋ ರೇ ಜೆನಿಂಗ್ಸ್ ಅಂತ, ವರ್ಲ್ಡ್ ಕಪ್ ವಿನ್ನಿಂಗ್ ಕೋಚ್. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟೇ ಆಡಿಲ್ಲ, ಹೆಂಗೆ ಗೆದ್ಬಿಟ್ರು ಆಸ್ಟ್ರೇಲಿಯಾ ಜೊತೆ ವರ್ಲ್ಡ್ ಕಪ್ನ? ಸೊ ಕೋಚಿಂಗ್ ಅಂತ ಬಂದಾಗ ನೀವು ಪ್ಲೇಯರು ಏನು ಸಾಧನೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ನೀವು ಆ್ಯಸ್ ಎ ಪ್ಲೇಯರ್ ನೋಡಿಬಿಡಿ, ಆ್ಯಸ್ ಎ ಕೋಚ್ ಏನು ಸಾಧನೆ ಮಾಡಿದ್ದಾರೆ ಅದು ನೋಡಿ. ಬಟ್ ಈ ಬಾರಿ ಭುವನೇಶ್ವರ್ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ? ಯಾಕೆಂದರೆ ಡೆತ್ ಓವರಲ್ಲಿ ಆ ಥರದ್ದು ಒಬ್ಬ ಸ್ವಿಂಗ್ ಬೌಲರ್ ಬೇಕೇ ಬೇಕಿತ್ತು. ಭುವನೇಶ್ವರ್ನ ಈ ಸರಿ ತೊಗೊಂಡಿರೋದು ಎಷ್ಟು ಹೆಲ್ಪ್ ಆಗ್ಬೋದು ನಮ್ಮ ಟೀಮ್ಗೆ? ಅನುಭವ ಬೇಕು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಎಸ್ಪೆಷಲಿ ಡೆತ್ತಲ್ಲಿ ಬೌಲಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಭುವನೇಶ್ವರ್ ಕುಮಾರ್ ನೀವು ಬೇರೆ ಬೌಲರ್ ಕಂಪೇರ್ ಮಾಡಿದ್ರೆ ಎಕ್ಸ್ಪ್ರೆಸ್ ಪೇಸ್ ಇಲ್ಲ. ಅಂದರೆ 135, 140, 145 ಆಗ್ತಾರೆ ಅಂತಲ್ಲ, ಬಟ್ ಎಕ್ಸಲೆಂಟ್ ಕಂಟ್ರೋಲ್ನ ಇಟ್ಟಿದ್ದಾರೆ. ನ್ಯೂ ಬಾಲ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತು. ಒಳ್ಳೆ ಸ್ಲೋಯರ್ ಒನ್ನು, ಯಾರ್ಕರು, ಬಹಳ ಬುದ್ಧಿವಂತಿಕೆಯಿಂದ ಆಪರೇಟ್ ಮಾಡುವಂಥ ಒಬ್ಬ ಬೌಲರ್. ಅದಕ್ಕೆ RCBಗೆ ಅನುಭವ ಇರುವಂಥ ಒಂದು ಪಳಗಿರೋ ಕೈ ಬೇಕಾಗಿತ್ತು, ಅದು ಭುವನೇಶ್ವರ್. ತುಂಬ ಖುಷಿ ಇದೆ ಹಂಗಾದ್ರೆ ಭುವನೇಶ್ವರ್ ಬಂದಿರೋದು ಈ ಬಾರಿ. ಮ್ಯಾಜಿಕ್ ಮಾಡ್ತಾರೆ 100%. ಅಲ್ಲ, ಅಂದರೆ ಇವ್ರ ಮೇಲೆ ನಂಬಿಕೆ ಇಟ್ಕೋಬೋದು. ಭುವನೇಶ್ವರ್ ನೀವೆಲ್ಲ ಅಬ್ಸರ್ವ್ ಮಾಡ್ಕೊಂಬನ್ನಿ, ಭಾಳ ಕಮ್ಮಿ ಬಾರಿ 4 overs 40, 4 overs 50 ಹೊಡ್ಸ್ಕೊಂಡಿರೋದು. ಅವ್ರಿಗೆ ಬಹಳ ಕಮ್ಮಿ ಆಫ್ ಡೇಸ್.
ಅದರ್ವೈಸ್ ಅವ್ರು ಯಾವಾಗಿದ್ರು 4:30 ಒಳಗಡೆನೇ ಇರ್ತಾರೆ, 1-2 ವಿಕೆಟ್ ತೆಗೆದುಬಿಡ್ತಾರೆ. ಆಮೇಲೆ ಪವರ್ ಪ್ಲೇಲಿ ಜನರಲಿ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ನೀವು ಯಾವ್ದಾರು ಅಪೋನೆಂಟ್ನ ಫಸ್ಟೇ ಬ್ಯಾಕ್ ಫುಟಲ್ಲಿ ತಳ್ಳಬೇಕು ಅಂದರೆ ವಿಕೆಟ್ಗಳನ್ನ ತೆಗಿಬೇಕು ಪವರ್ ಪ್ಲೇಲಿ. ಆ ಕೆಲಸ ಭೂವಿ ಮಾಡಿಕೊಟ್ರೆ ಹೇಸಲ್ವುಡ್ ಜೊತೆ ಯಶ್ ದಯಾಲ್ ಸಪೋರ್ಟ್ ಚೆನ್ನಾಗಿ ಮಾಡಿದ್ರೆ, ಆಮೇಲೆ ರಸಿಕ್ ಸಲೀಂ ದಾರ್ ಅಂತ ಆ ವ್ಯಕ್ತಿ ತುಂಬ ಚೆನ್ನಾಗಿ ಯಾರ್ಕರ್ ಆಗ್ತಾರೆ, ಒಳ್ಳೆ ಸ್ಲೋವರ್ವನ್ನು ಇಟ್ಟಿದ್ದಾರೆ ಅಂತಲೇ ಆ ವ್ಯಕ್ತಿ ಹಿಂದೆ ಬಿದ್ದಿದ್ದು. ಸ್ಪಿನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕೃಣಾಲ್ ಪಾಂಡ್ಯ ಒನ್ ಆಫ್ ದಿ ಮೋಸ್ಟ್ ಎಕನಾಮಿಕಲ್ ಬೌಲರ್ಸ್ IPL ಇತಿಹಾಸದಲ್ಲೇ. ಅಂದರೆ ಅವ್ರನ್ನ ನಾವು ಡಿಫೆನ್ಸಿವ್ ಆಪ್ಷನ್ ಅಂತ ನೋಡಿದ್ರೆ, ಅಟ್ಯಾಕಿಂಗ್ ಆಪ್ಷನ್ ಯಾರಪ್ಪ ಅಂದರೆ ಸುಯೇಶ್ ಶರ್ಮಾ, ರೈಟ್ ಆರ್ಮ್ ಲೆಗ್ ಸ್ಪಿನ್ನರ್. ನೀವು ನೋಡಿದ್ರೆ KKR ಆಡಿದಾಗೆಲ್ಲ ಆ ವ್ಯಕ್ತಿ ಮಧ್ಯದಲ್ಲಿ ಮಿಡ್ಲ್ ಓವರ್ಸಲ್ಲಿ 1-2 ವಿಕೆಟ್ನ ತೆಕ್ಕೊಡ್ತಾರೆ. ಮಿಡ್ಲ್ ಓವರ್ಸಲ್ಲಿ ನೀವು ರನ್ ಕಟ್ ಹಾಕಬೇಕು ಅಂದರೆ ವಿಕೆಟ್ ತೆಗಿಬೇಕು. ಅಟ್ಯಾಕಿಂಗ್ ಆಪ್ಷನ್ ಯಾರು ಅಂದರೆ ಸುಯೇಶ್ ಶರ್ಮಾ. ಸೊ ನೀವು ಪ್ರತಿ ವರ್ಷ 17 ಸೀಸನ್ಸ್ ನೋಡ್ಕೊಂಬನ್ನಿ, ಯಾವಾಗಲೂ ನಮ್ಮ ಕಡೆ ಸಖತ್ತಾಗಿರೋವಂಥ ಬ್ಯಾಟ್ಸ್ಮನ್ಗಳು ಇದ್ದರೆ ವಿನಃ ನಮ್ಮ ಬೌಲಿಂಗ್ ನಮ್ಮ ಸ್ಟ್ರೆಂತು ಅಂತ ಯಾವತ್ತೂ ನಾವು ಎದೆ ತಟ್ಟಿ ಹೇಳ್ಕೊಳಕ್ಕೆ ಇಲ್ಲ. ಬಟ್ ಈ ಸತಿ ನಮ್ಮ ಬೌಲಿಂಗ್ ಅಟ್ಯಾಕ್ ಬ್ಯಾಲೆನ್ಸ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ನೀವೆಲ್ಲ ಕಾಮೆಂಟ್ರಿ ಮಾಡಬೇಕಾದ್ರೆ ಬೆತಲ್ ಅವ್ರನ್ನ ತುಂಬ ಹೊಗಳ್ತಾ ಇರ್ತಾರೆ. ನೋಡಿದ್ದು ಈ ಬಾರಿ ಅವ್ರು ಒಂದು ಸ್ವಲ್ಪ ನೀವು ಹೇಳಿದ್ರೆ ಹೊಡಿಬಿಡಿ ಆಟಗಾರರು ಅಂತ ಹಾಗೆ. ಬಟ್ ಬೇತಲ್ ಅವ್ರು ಎಷ್ಟು ಸ್ಟ್ರಾಂಗ್ ಅನ್ಸ್ಬೋದು ನಮ್ಮ ಟೀಮ್ಗೆ ಆ್ಯಕ್ಚುಲಾಗಿ? ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದಾದ್ರೆ ಅವ್ರ ಆಟದ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಅವರು ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಮ್ಯಾಚ್ ಆಡ್ತಾರೆ. ಟೆಸ್ಟ್ ಮ್ಯಾಚಲ್ಲೇ ಫಿಯರ್ಲೆಸ್ ಕ್ರಿಕೆಟ್ನ ಆಡ್ತಾರೆ. ಟೆಸ್ಟ್ ಅಂತ ಏನು ಹೇಳಿದ್ರೆ ನ್ಯೂ ಬಾಲ್ ನೋಡ್ಕೊಂಡು ಆಡಬೇಕು, ಡಿಫೆನ್ಸ್ ಆಡಬೇಕು, ಬಿಡಬೇಕು ಅಂತೆಲ್ಲ ಮಾತಾಡ್ತೀವಲ್ಲ. ಈ ವ್ಯಕ್ತಿ ಬಿಂದಾಸ್ ಬ್ಯಾಟಿಂಗ್ ಆಡ್ತಾರೆ. ಯಂಗ್ಸ್ಟರ್ಗಳದ್ದು ಇದೇ ಅಡ್ವಾಂಟೇಜ್. ಅವ್ರು ಯಾವುದೇ ಥರ ಒಂದು ಹಳೆ ಯೋಚನೆಗಳು ಅಥವಾ ಹಳೆ ಬ್ಯಾಗೇಜ್ನ ತೊಗೊಂಬರಲ್ಲ. ಬಾಲ್ ಕಾಣಿಸ್ತಾ ಇದೆಯಾ ಹೊಡೆಯೋಕ್ಕೆ ಹೊಡಿತೀನಿ ಆ ಥರ ಒಂದು ಕ್ಲಾರಿಟಿ ಇರೋವಂಥ ಪ್ಲೇಯರು. ಆಮೇಲೆ ಜೇಕಬ್ ಬೇದಲ್ಲಿ ಒಬ್ಬ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ ಬೇರೆ, ಇಂಥ ಒಬ್ಬ ಬ್ಯಾಟರ್ ನಮಗೆ ಬೇಕಾಗಿತ್ತು. ಸೊ ಒಂದು ಏನು ಹೇಳ್ತೀರಾ, ಫ್ರೆಶ್ ಲೆಗ್ಸು, ಅದ್ಭುತವಾದ ಫೀಲ್ಡರ್ ಬೇರೆ. ಫೀಲ್ಡಿಂಗ್ ಎಲ್ಲರೂ ಕಾಂಪ್ರಮೈಸ್ ಮಾಡಿದೀವ ನಾವು ಅಂದರೆ ಇಲ್ಲ, ನಮ್ಮದು ಒಳ್ಳೆ ಫೀಲ್ಡಿಂಗ್ ಸೈಡ್ ಕೂಡ ಇದೆ. ಹಾಗಾಗಿ ಎಲ್ಲ ಡಿಪಾರ್ಟ್ಮೆಂಟ್ನು ನಾವು ಟಿಕ್ ಮಾಡಿದ್ದೀವಿ ಅಂತ ನನಗನ್ನಿಸ್ತಾ ಇದೆ ಸ್ವಾಮಿ. ಈ ಸೆಮಿಫೈನಲ್ಗೆ ಹೋಗಿರೋ ಒಂದು ಟೂರ್ನಮೆಂಟ್ ನಡೀತಾ ಇದೆಯಲ್ಲ, 4 ಟೀಮ್ಗಳು ಸೆಮಿಫೈನಲ್ಗೆ ಹೋಗಿದೆ. ಅದರಲ್ಲಿರೋ 4 ಜನ ಕ್ಯಾಪ್ಟನ್ಗಳು ನಮ್ಮ RCB ಟೀಮ್ನಲ್ಲಿದ್ದಾರೆ. ಇಲ್ಲ, ಅದು ಆ್ಯಕ್ಚುಲಿ ಇವತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಇವತ್ತಾಗಿದೆ, ಇವತ್ತಿಂದ ಆರಂಭ ಆಗಿದೆ. ಬಟ್ ಸುಮಾರು ಜನ RCBಗೆ ಆಡೋರು ಅದರಲ್ಲಿ ಕಾಣ್ತಾ ಇದ್ದಾರೆ. ಎಲ್ಲರೂ ನಾಯಕರು ಕೂಡ ಆಗಿರೋದು, ಇದು ಒಳ್ಳೆ ಸುದ್ದಿನೇ. ಬಟ್ ನಾಯಕರು ಯಾರಪ್ಪ RCBಗೆ ಅಂದರೆ ಅದು ವಿರಾಟ್ ಅಂತಲೇ ಹೇಳ್ತೀನಿ. 100% ಈ ಸರಿ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ತಾರೆ, ಡೌಟೇ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಈ ಒಂದು ಮಾತುಕತೆ ನಡೆದ ಮೇಲೇ ಆಕ್ಷನಲ್ಲಿ ಈ ಥರ ಬೈ ಮಾಡಿರೋದು. ಇಲ್ಲಾಂದರೆ ಆಕ್ಷನಲ್ಲೇ ಒಬ್ಬ ಎಸ್ಟಾಬ್ಲಿಷ್ಡ್ ಕ್ಯಾಪ್ಟನ್ನ ತೊಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ರು RCB. ಬಟ್ ಭಾಳ ಒನ್ ಮ್ಯಾನ್ ಆರ್ಮಿ ಥರ ಕಳೆದ ಬಾರಿನೂ ನಾವು ನೋಡಿದ್ದೀವಿ, ಕೊನೆಯವರೆಗೂ ಒನ್ ಮ್ಯಾನ್ ಆರ್ಮಿ ಥರ ಆಡಿದ್ರು ಅವರು. ಬಟ್ ಈ ಸರಿ ಒಂದು ಸ್ವಲ್ಪ ಪ್ರೆಸರ್ ರಿಲ್ಯಾಕ್ಸ್ ಮಾಡಿ ಯಾರನ್ನಾದ್ರು ಕ್ಯಾಪ್ಟನ್ ಮಾಡ್ಬೋದು ಚಾನ್ಸಸ್ ಇದೆಯಾ, ಅಥವಾ 100% ಅವರೇ ಅಂತ ನಂಗೆ ಅನಿಸ್ತದೆ. ಬಟ್ ಈ ಲೈನಪ್ಪಲ್ಲಿ ನೋಡಿ, ಓಕೆ ಫ್ಯಾಫ್ ಡು ಪ್ಲೆಸಿಸ್ನ ನಾನು ಲಾಸ್ಟ್ ಮಿನಿಟಲ್ಲಿ ಮಾಡ್ತೀನಿ ಅಂತ ಯೋಚನೆ ಮಾಡಿದರೆ ಆ ವ್ಯಕ್ತಿ ನಿಮಗೆ ಬೇಸ್ ಪ್ರೈಸ್ 2 crores ಸಿಕ್ಬಿಟ್ಟಿರೋರು. ಬಟ್ ಅವ್ರು ಬೇಡ, ನಾವು ಹೊಸ ಅಧ್ಯಾಯ ಓಪನ್ ಮಾಡಬೇಕು ಅಂತಲೇ ಹಳೆಬ್ರ ಕಡೆ ತಿರುಗಿ ನೋಡ್ತಾ ಇಲ್ಲ. ಸೊ ಇದೆಲ್ಲ ಲೆಕ್ಕಾಚಾರ ಹಾಕಿದ್ರೆ ವಿರಾಟ್ ಕೊಹ್ಲಿನೇ ಕ್ಯಾಪ್ಟನ್ ಆಗ್ತಾರೆ ಅಂತ ನನಗೆ ಲಿಯಮ್ ಲಿವಿಂಗ್ಸ್ಟನ್ ಅಂತ ಪ್ಲೇಯರ್ ಸಿಕ್ಕಿದ ಮೇಲೆ ನನಗೆ ಮ್ಯಾಕ್ಸ್ವೆಲ್ ಅವಶ್ಯಕತೆ ಇಲ್ಲ. ಮ್ಯಾಕ್ಸ್ವೆಲ್ ಮಾಡೋ ಕೆಲಸ ಲಿಯಮ್ ಲಿವಿಂಗ್ಸ್ಟನ್ನೇ ಮಾಡ್ತಾರೆ. ಅವರು ಮಿಡ್ಲ್ ಆರ್ಡ್ರಲ್ಲಿ ಬರ್ತಾರೆ, ಡಮಾಲ್ ಡಿಮೇಲ್ ಬ್ಯಾಟಿಂಗ್ ಆಡ್ತಾರೆ. ಅವರು ಬರೀ ಆಫ್ ಸ್ಪಿನ್ ಆಗ್ತಾರೆ ಅಂದರೆ ಈ ವ್ಯಕ್ತಿ ಆಫ್ ಸ್ಪಿನ್ನು ಆಗ್ತಾರೆ, ಲೆಗ್ ಸ್ಪಿನ್ನು ಆಗ್ತಾರೆ. ಸೊ ಲಿಯಮ್ ಲಿವಿಂಗ್ಸ್ಟನ್ ಅಂತ ಒಬ್ಬ ಪ್ಲೇಯರ್ ಬಂದ ಮೇಲೆ ನನಗೆ ಅವ್ರ ಅವಶ್ಯಕತೆ ಇಲ್ಲ. ಬಟ್ ಎದುರಿಸೋ ಟೀಮ್ ಆಗಬೇಕು ಅಂತ ಬೇರೆ ಕಳೆದ ಎಲ್ಲ ಸೀಸನ್ನು ನೋಡ್ತಾ ಬಂದಾಗಲೂ ಕೂಡ ಆರಂಭದಲ್ಲಿ ನಮಗೆ ಗೇಲಿದ್ದಾಗ ಎದುರಿಸಿದಷ್ಟು ನಮಗೆ ಕಳೆದ ಬಾರಿನೂ ಕೂಡ ಕೊನೆಗೆ ಒಂದು ಸರಿ ಸೀಸನ್ ಪೂರ್ತಿ ಪ್ರತಿ ಮ್ಯಾಚ್ನು ಗೆಲ್ಕೋತಾ ಬಂದರು. ಬಟ್ ಈ ಸರಿನೂ ಆ ಥರ ರಿಪೀಟ್ ಆಗಬೇಕು ಅಂತ ಒಂದು ಎದುರಿಸೋ ಟೀಮ್ ಆಗಿದೆಯಾ ಅಂತ ಈ ಬಾರಿ? ಇಲ್ಲ, ನೀವು ಎದುರಿಸೋ ಟೀಮ್ ಈಗ ಲಾಸ್ಟ್ ಇಯರ್ ಚಾಂಪಿಯನ್ಸ್ ಯಾರು ಹೇಳಿ? KKR ಟೀಮ್ ನೋಡಿದ್ರೆ ನಿಮ್ಗೆ ಹೆದರೋಂಗೆ ಆಗ್ತಾಯ್ತಾ? ಇಲ್ಲ, ಎಲ್ಲರೂ ನಿಮಗೆ ಕಾಂಟ್ರಿಬ್ಯೂಟ್ ಮಾಡೋವಂಥ ಪ್ಲೇಯರ್ಗಳು ಬೇಕಾಗಿತ್ತು. 11 out of 11 ಆ ಒಂದು ಟೈಟ್ ಸಿಚುಯೇಷನ್, ಪ್ರೆಷರ್ ಸಿಚುಯೇಷನ್ ಬಂದಾಗ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋವಂಥ ಪ್ಲೇಯರ್ಗಳು ಬೇಕು ನಿಮಗೆ. ಅಲ್ಲಿ ಆ ಥರ ಪ್ಲೇಯರ್ಗಳನ್ನ ಹ್ಯಾಂಡ್ ಪಿಕ್ ಮಾಡಿ ಚೂಸ್ ಮಾಡಿ ಅವ್ರು ಚಾಂಪಿಯನ್ಸ್ ಆಗಿದ್ದು. ಅವ್ರ ಬ್ಯಾಟಿಂಗ್ ಲೈನಪ್ ಈಗ SRH ಕಂಪೇರ್ ಮಾಡಿದ್ರೆ ಅವ್ರ ರನ್ನರ್ಸು. SRH ನೋಡಿದ್ರೆ ನಿಮಗೆ ಭಯ ಬರೋದು, ಅಣ್ಣ ಟ್ರಾವಿಸ್ ಹೆಡ್ ಕಟ್ಟಾಕೋದು ಹೆಂಗೆ, ಅಭಿಷೇಕ್ ಶರ್ಮನ್ ಕಟ್ಟಾಕೋದು ಹೆಂಗೆ, ಕ್ಲಾಸನ್ನು ಕಟ್ಟಾಕೋದು ಹೆಂಗೆ ಅಂತ. ಬಟ್ ಇದೇ ಉಸಿರಲ್ಲಿ ನೀವು KKR ಬಗ್ಗೆ ಮಾತಾಡಲ್ಲ. ಅಲ್ಲಿ ಯಾರೋ ಒಬ್ಬರು ಹೊಡೆಯೋರು ಒಂದು ಮ್ಯಾಚ್ಗೆ. ಅಂದರೆ ನಿಮಗೆ ಭಯ ಹುಟ್ಟಿಸದೇ ಇರೋವಂಥ ಟೀಮ್ ಆಗದೇ ಇದ್ರೂ ಕೂಡ ಚಾಂಪಿಯನ್ ಆಗುವಂಥ ಟೀಮ್ ಇದೆ ಇದು. 100% ಹೇಳ್ತೀರಾ ನೀವು? ಇದು ನಾವು ಫ್ಯಾನ್ ತಗೋತಾ ಇಲ್ಲ, 2 ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳೋಕ್ಕೆ. ಇದು ಆಟ, ಇಲ್ಲಿ ಗ್ಯಾರಂಟಿ ಏನೂ ಇಲ್ಲ. ಬಟ್ ಈ ಟೀಮು ಕಾಂಪಿಟೇಟಿವ್ ಆಗಿದೆ, ಈ ಟೀಮು ಹೋರಾಟ ಕೊಡುತ್ತೆ ಅಂತ ನಂಗೆ ಭರವಸೆ ಇದೆ. ಇಲ್ಲ, ಭಾಳ ಖುಷಿ. ಬಟ್ ಅಗೇನ್ ನಾವು ಹೇಳಿದ್ವಲ್ಲ ಬದ್ಧವೈರಿಗಳು ಅಂತ, ಅಂದರೆ ಫ್ಯಾನ್ಸ್ ವೈಸ್ ನಾನು ಹೇಳೋದ ಚೆನ್ನೈ ಟೀಮನ್ನು ಈ ಬಾರಿ ಚೆನ್ನೈ ಟೀಮು ಮತ್ತು RCB ಮುಖಾಮುಖಿ ಆದಾಗ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಟೀಮಲ್ಲಿ ಅಂತ? ಸರ್, ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಥರ ಯಾವುದೇ ಲೆವೆಲಲ್ಲಾಗಲಿ
ಅದು ಇಂಡಿಯಾ ಪಾಕಿಸ್ತಾನ್ ಥರನೇ ಇರುತ್ತೆ. ಈ ಸತಿನೂ ಕಾಂಪಿಟೇಟಿವ್, ಅವರು ಕೂಡ ಚೆನ್ನಾಗಿದ್ದಾರೆ. ಅವರು ಹಲ್ಕಚ್ ಆಡೋಕ್ಕೇ ಬರ್ತಾರೆ, ಹೋರಾಟ ಕೊಡೋಕ್ಕೇ ಬರ್ತಾರೆ. ಬಟ್ ನನಗೆ ಲಾಸ್ಟ್ ಸೀಸನ್ RCB ವರ್ಸಸ್ CSK ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದಿದ್ದು, RCB ಗೆದ್ದಿದ್ದು, CSKನ ಟೂರ್ನಮೆಂಟಿಂದ ಆಚೆ ಹಾಕಿದ್ದು, ಅದು ಒಂದು ಮರೆಯಲಾಗದ ಕ್ಷಣ. ಹಾಗೇನು ಧೋನಿ ಬಗ್ಗೆ ಏನು ಹೇಳ್ತಾರೆ ಸರ್? ಇನ್ನೂ ರಿಟೈರ್ ಕೊಡ್ತಿಲ್ಲ IPLಗೆ ಅಂತ? ಮೇ ಬಿ ಲಾಸ್ಟ್ ಇಯರ್ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಧೋನಿ ಅವ್ರ ಫ್ಯೂಚರ್ನ ಡಿಸೈಡ್ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು. ಬಟ್ ಅವ್ರಿಗೆ ಗೊತ್ತು ನಾನು ಯಾವಾಗ ವ್ಯಾಲ್ಯೂ ತೊಗೊಂಬರ್ತೀನಿ ಟೀಮ್ಗೆ, ಯಾವಾಗ ಬರ್ಡನ್ ಆಗ್ತೀನಿ ಅಂತ. ಆ ಬರ್ಡನ್ ಆಗ್ತೀನಿ ಅಂತ ಅವ್ರಿಗೆ ಅನಿಸಿದ್ರೆ ಅವರೇ ಜಾಗ ಖಾಲಿ ಮಾಡ್ತಾರೆ. ಯಾಕಂದರೆ ಅವರು ಈ ಹಂತದಲ್ಲಿ ಆಡ್ಬಿಟ್ಟು ಬೇರೆಯವ್ರಿಗೆ ಪ್ರೂವ್ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟ್ ನೀವು ಕಮೆಂಟ್ರಿ ಮಾಡ್ಬೇಕಾದ್ರೆ ನಿಮ್ಮ ಮಾತುಗಳಲ್ಲಿ ನನಗೆ ಯಾವಾಗಲೂ ಕೇಳೋಕೆ ಇಷ್ಟ ಆಗೋದು ಅಂದರೆ ಬುಮ್ರಾ ಬಗ್ಗೆ ತುಂಬ ಹೊಗಳ್ತಾ ಇರ್ತೀರ. ಇನ್ನು ಕೊಹ್ಲಿ ಅವರಿಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ಅದನ್ನು ಕೇಳೋದೇ ಒಂದು ಸ್ವಲ್ಪ ಚಂದ ಅನಿಸುತ್ತೆ. ಯಾಕೆಂದರೆ ಅವ್ರ ಬಗ್ಗೆ ಅಷ್ಟು ಅವರು ಅಂಥ ಆಟಗಾರರೇ ಕೂಡ. ಹೌದು, ಈವನ್ ನಾನು ಬುಮ್ರಾ ಬೌಲಿಂಗ್ ಅಂತೂ ಅದು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ಇನ್ನೊಂದ್ಸರಿ ಹೇಳೋದಾದರೆ, ಯಾಕೆಂದರೆ ಈ ಬಾರಿ ಅವರು ಫಸ್ಟ್ ಮ್ಯಾಚ್ ಅವ್ರು ಕ್ಯಾಪ್ಟನ್ ಆಗಿದ್ರು, ಗೆದ್ವಿ. ಬಟ್ ಈಗ ರೋಹಿತ್ ಬಂದರು, ಚೇಂಜ್ ಮಾಡಿದ್ರಿಂದ ಏನಾದ್ರು ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ತಾರೆ? ಏನು ಚೇಂಜಸ್ ಇರ್ಬೋದು? ಇಲ್ಲ, ಒಂದಂತೂ ಕ್ಲಿಯರ್ ಆಗಿದೆ. ಒಬ್ಬ ಕ್ಯಾಪ್ಟನ್ ಪರ್ಫಾರ್ಮ್ ಮಾಡ್ತಾನೆ ಅಂದರೆ ಅವನು ಕಾನ್ಫಿಡೆಂಟಾಗಿರ್ತಾನೆ. ಆಮೇಲೆ ಪ್ಲೇಯರ್ಸು ಕೂಡ ರೆಸ್ಪೆಕ್ಟಿಂದ ನೋಡ್ತಾರೆ. ಗುರು ಇವ್ರು ಬರೀ ಕ್ಯಾಪ್ಟನಿಂದ 11 ಇಲ್ಲ, ಇವರು ಮ್ಯಾಚಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಇನ್ಫ್ಯಾಕ್ಟ್ ಬುಮ್ರಾ. ಅಂದರೆ ರೋಹಿತ್ ಶರ್ಮಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ 12 ಇನ್ನಿಂಗ್ಸಲ್ಲಿ 142 ರನ್ ಮಾತ್ರ ಮಾಡಿರೋದು, ಅದೊಂದು ದೊಡ್ಡ ಗೊಂದಲ. ಒಬ್ಬ ಕ್ಯಾಪ್ಟನ್ಗೆ ಅವನೇ ಪರ್ಫಾರ್ಮ್ ಮಾಡ್ತಿಲ್ಲ ಅಂದಾಗ ಧೈರ್ಯವಾಗಿ ಬೇರೆ ಪ್ಲೇಯರ್ಗೆ ಏನೋ ಹಿಂಗೆ ಆಡ್ತಿದ್ಯಾ ಅಂತ ಹೇಳೋಕ್ಕೂ 2 ಸತಿ ಯೋಚನೆ ಮಾಡ್ತಾರೆ. ಈಗ ನಾನೇ ಸರಿಗೆ ಆಡ್ತಾ ಇಲ್ವಲ್ಲ, ಈ ವ್ಯಕ್ತಿ ಹಿಂಗೆ ಕೇಳೋದು ಅನ್ನೋ ಒಂದು ಯೋಚನೆ ಬರುತ್ತಲ್ಲ. ಆಮೇಲೆ ನಾನು ಚೆನ್ನಾಗಿ ಆಡ್ತಾಯಿದ್ದೀನಿ ಅಂದರೆ ಬೇರೆಯವ್ರ ಬಗ್ಗೆ ಆರಾಮಾಗಿ ಯೋಚನೆ ಮಾಡ್ಬೋದು. ನಾನೇ ಸರಿಗೆ ಆಡ್ತಿಲ್ಲ ಅಂದರೆ ನಾನು ಯಾಕೆ ಸರಿಗೆ ಆಡ್ತಿಲ್ಲ ಅಂತ ನನ್ನ ಮೇಲೆ ಯೋಚನೆ ಆಗೋಗುತ್ತೆ. ಸೊ ಈ ಎಲ್ಲ ಒಂದು ಗೊಂದಲ ಇದೆ ಈ ಹಂತದಲ್ಲಿ. ಬಟ್ ಬುಮ್ರಾ ಜಗತ್ತಲ್ಲಿ ಒಂದೇ ಬುಮ್ರಾ ಇರೋದು. ಆಮೇಲೆ ನಾವು ಇಷ್ಟಪಡ್ತೀವಿ, ನಾವು ಹೊಗಳ್ತಾ ಇದ್ದೀವಿ ಅಂತಲ್ಲ, ಇಡೀ ಜಗತ್ತೇ ಹೊಗಳ್ತಾ ಇದೆ. ಇವ್ರನ್ನ ಬೆಸ್ಟ್ ಇನ್ ದ ವರ್ಲ್ಡ್ ಜೊತೆಗೆ ಕಂಪೇರ್ ಮಾಡ್ತಾಯಿದ್ದಾರೆ. ಮೈಕಲ್ ಹೋಲ್ಡಿಂಗ್, ಮಾರ್ಷಲ್ ಯಾವ ಥರ ಒಂದು ಭಯನ ಹುಟ್ಟಿಸ್ತಾ ಇದ್ರಲ್ಲ ಬ್ಯಾಟ್ಸ್ಮನ್ ಹೃದಯದಲ್ಲಿ, ಆ ಥರ ಬುಮ್ರಾ ಮಾಡ್ತಾ ಇದ್ದಾರೆ. 1 ಫಾರ್ಮೆಟ್ ಅಲ್ಲ, 2 ಫಾರ್ಮೆಟ್ ಅಲ್ಲ, 3 ಫಾರ್ಮೆಟಲ್ಲಿ ICC ರ್ಯಾಂಕಿಂಗಲ್ಲಿ ನಂಬರ್ 1 ಇರುವಂಥ ಏಕೈಕ ಬೌಲರ್ ಯಾರು ಅಂದರೆ ಜಗತ್ತಲ್ಲಿ ಅದು ಬುಮ್ರಾ. ಸೂಪರ್. ಬಟ್ ಅಗೇನ್ ಒಂದು 2 ಕ್ವಶನ್ಸ್ ತೊಗೋತೀನಿ ಸರ್ ನಾನು. ಬಟ್ ಅದು ಈಗ ಒಂದು ಟೀಮ್ ಅಂತೂ ಫೈನಲ್ ಆಗಿದೆ, ಟಾಪ್ 11 ಫೈನಲ್ ಆಗಿದೆ. ಬಟ್ ಯಾರನ್ನ ತೊಗೊಳ್ದೇ ಈ ಥರದವ್ರನ್ನ ತೊಗೋಬೋದಿತ್ತು ಅನ್ನೋ ಒಂದು ಚಾನ್ಸ್ ಇತ್ತು ಅಂತ ಅನಿಸುತ್ತೆ ನಿಮಗೆ? ಆ ಥರ ಸುಮಾರು ಹೆಸರುಗಳು ಬರುತ್ತೆ. ಫಸ್ಟ್ ಟಾಪ್ ಆಫ್ ದಿ ಮೈಂಡಲ್ಲಿ ಬರೋದೆ KL ರಾಹುಲ್ನ ತೊಗೊಂಡ್ಬಿಟ್ಟಿದ್ರೆ ಹೆಂಗಿರೋದು, ಸ್ಟ್ರೈಟ್ ಅವೇ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಬಂದುಬಿಟ್ಟಿರೋದಲ್ಲ ಅಂತ. ಆಮೇಲೆ ಅಟ್ ದ ಸೇಮ್ ಟೈಮು ನೀವು ಏನಪ್ಪ, ಈಗ ದೇವದತ್ ಪಡಿಕ್ಕಲ್ ಬಂದಿರೋದು 2 ಬೇಸ್ ಪ್ರೈಸ್ಗೆ, ಅದು ನಮಗೆ ಒಳ್ಳೆ ಏನು ಹೇಳ್ತೀರಾ ಸ್ಟೀಲ್ ಅಂತ ಹೇಳ್ತೀನಿ. ಅಂದರೆ ಅದನ್ನು ಕಸ್ಕೊಂಡಿರೋದು ನಾವು ಅಂತ ಸಖತ್ತಾಗಿದೆ ಅದು. ಯಾಕಂದರೆ ನಿಮಗೆ ದೇವದತ್ ಪಡಿಕ್ಕಲ್ ಓಪನಿಂಗ್ ಮಾಡ್ತಾ ಇರಬೇಕು ಅಂದರೆ, ಇಲ್ಲಾಂದರೆ ನಂಬರ್ 3 ಆಡ್ತಾರೆ, ಯಾವ ನಂಬರಲ್ಲಿ ಬೇಕಾದ್ರೆ ಆಡಿಸ್ಬೋದು. ಚಹಲ್ ಒಬ್ಬ ಬಂದುಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅಂತ ನನಗೆ ಬಹಳ ಆಸೆ ಇತ್ತು. ಬಟ್ ಚಹಲ್ ಬರೋಕ್ಕಾಗಿಲ್ಲ. ಇನ್ಯಾರನ್ನಾರು ಮಿಸ್ ಮಾಡ್ಕೊಂಡಿದ್ದೀವ ನಾವು ಅಂದರೆ ಇಲ್ಲ, RCB ಚೆನ್ನಾಗಿ ಮಾಡಿದ್ದಾರೆ ಕೆಲಸ ಈ ವರ್ಷ ಅಂತಲೇ ಹೇಳ್ತೀವಿ. ತಗೊಂಡಿರೋರಲ್ಲಿ ಬೇಡಿತ್ತು ಅಂತ ಅನ್ಸೋರು ಯಾರಾದರೂ? ಆ ಥರ ಯಾವುದೂ ಇಲ್ಲ. ಅಂದರೆ ಏನಾದರೂ ವೆಂಕಟೇಶ್ ಅಯ್ಯರ್ನ ತೊಗೊಂಡ್ಬಿಟ್ಟಿದ್ರೆ 23.5 ಕೋಟಿಗೆ, ಆವಾಗ ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೆ ವೆಂಕಟೇಶ್ ಅಯ್ಯರ್ ಅಂತ. ಬಟ್ ಯಾಕೆ ಅವ್ರು ಚಾನ್ಸ್ ತೊಗೊಂಡ್ರು ಅಂತ ಅನಿಸ್ತು ಸರ್ ನಿಮಗೆ? ವೆಂಕಟೇಶ್ ಅಯ್ಯರ್ ಅವ್ರನ್ನ ಅಷ್ಟು ಕೋಟಿಗೆ ಬಿಟ್ಟು ಮಾಡಿದ್ದು ಅಲ್ಲ, ಒಂದು ಸ್ಕೀಮ್ ಆಫ್ ಥಿಂಗ್ಸ್ ಇವರು ನೋಡಿ ಮಾಕ್ ಆಕ್ಷನ್ ಅಂತ ಮಾಡಿರ್ತಾರೆ. ಆಕ್ಷನ್ಗೆ ಮುಂಚೆ ಆವಾಗ ಈ ಮಿಡ್ಲ್ ಆರ್ಡರು ಅಥವಾ ಫ್ಲೋಟರ್ ಆಗಿ ಯಾರು ಬರ್ತಾರೆ ಬ್ಯಾಟ್ಸ್ಮನ್ ಎಲ್ಲ ನಂಬರ್ಗಳಲ್ಲೂ ಈಸಿಯಾಗಿ ಒಗ್ಗೊಳ್ಳೋ ಅಂಥ ಬ್ಯಾಟರು, ಎಸ್ಟಾಬ್ಲಿಷ್ಡ್ IPL ಅಲ್ಲಿ ಚೆನ್ನಾಗಿ ಆಡಿರೋವಂಥವ್ರು, ಆ ಲಿಸ್ಟಲ್ಲಿ ಟಾಪಲ್ಲಿ ಕಾಣಿಸಿರ್ತಾರೆ ವೆಂಕಟೇಶ್ ಅಯ್ಯರ್, KKR ಅವ್ರು ಬಿಟ್ಟಾಗ. ಸೊ ಅದಕ್ಕೆ ಈ ವ್ಯಕ್ತಿ ಹಿಂದೆ ಹೋಗಿದ್ದು. ಬಟ್ ಅಗೇನ್ ನೀವು 23.5 ಕೋಟಿ ಕೊಟ್ಟು ತೊಗೊಳ್ತೀನಿ ಇವ್ರನ್ನ ಅಂತ ಹೇಳಿಬಿಟ್ಟು ಇನ್ ಕೇಸ್ ಏನಾದ್ರು ಬಂದುಬಿಟ್ಟಿದ್ರೆ ಖಂಡಿತವಾಗ್ಲೂ ಇವಾಗ ಎಷ್ಟು ಸ್ಟ್ರಾಂಗಾಗಿ ಕಾಣ್ತಾ ಇದೆಯಲ್ಲ ನಮ್ಮ RCB ಟೀಮು, ಅಷ್ಟು ಸ್ಟ್ರಾಂಗಾಗಿ ಕಾಣ್ತಾ ಇರಲಿಲ್ಲ. ಬಟ್ ಫಸ್ಟ್ ಡೇ ಆಕ್ಷನಲ್ಲಿ ಭಾಳ ಜನ RCB ಫ್ಯಾನ್ಸ್ ಕುಗ್ಗೋಗ್ಬಿಟ್ಟಿದ್ರು. ನಾನೇ ಬೈತಾ ಇದ್ದೆ, ಏನಪ್ಪ ಮಾಡ್ತಾಯಿದ್ದಾರೆ ಇವ್ರು ಕೂತ್ಕೊಂಡು, ಎಂತೆಂಥ ಪ್ಲೇಯರ್ಗಳು ಕೈ ಬಿಡ್ತಾ ಇದ್ದಾರಲ್ಲ ಅಂತ ಬೇಜಾರಾಗ್ಬಿಟ್ಟಿತ್ತು. ಬಟ್ ಒಂದು ಭರವಸೆ ಕೂಡ ಇತ್ತು ನಮಗೇನಪ್ಪ ಅಂದರೆ ಇನ್ನೂ ಯಾರ್ಯಾರು ಉಳ್ಕೊಂಡಿದ್ದಾರೆ ಆಕ್ಷನ್ ಲಿಸ್ಟಲ್ಲಿ ಅಂತ. ಸೆಕೆಂಡ್ ಡೇ ಭುವಿನ ಪಿಕ್ ಮಾಡಿದ್ದು ಕೃಣಾಲ್ ಪಾಂಡ್ಯ. ಇವರಿಬ್ಬರು ನಮ್ಮ ವಿಶ್ ಲಿಸ್ಟಲ್ಲಿದ್ದರು. RCBಗೆ ಇವರಿಬ್ಬರು ಬೇಕೇ ಬೇಕು, ಇವ್ರನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾತಾಡ್ತಾ ಇದ್ವಿ. ಜೇಕಬ್ ಬೇತಲ್ ಇನ್ನೊಂದು ಸಖತ್ತಾಗಿರೋಂಥ ಬೈ ಮಾಡಿದ್ದು. ಹಾಗಾಗಿ ಎಲ್ಲ ಬಾಕ್ಸ್ನು ಟಿಕ್ ಮಾಡಿದ್ದಾರೆ ಸರ್, ತಲೆ ಕೆಲ್ಸ್ಕೊಬಿಡಿ. ಬಟ್ ಏನು ಫ್ಯಾನ್ಸಿಗೆ ಏನಾದ್ರು ಧೈರ್ಯ ತುಂಬೋದಾರೆ ಏನು ತುಂಬ್ತೀರಾ? ಬನ್ನಿ ಈ ಸತಿನೂ ಎನ್ಕರೇಜ್ ಮಾಡಿ ನಿಮ್ಮ ಟೀಮ್ನ ಅಂತ ಹೇಳ್ತೀನಿ. 17 ವರ್ಷ ಆಗಿದ್ದ ಅಧ್ಯಾಯನೇ ಬೇರೆ, 18ನೇ ವರ್ಷ ಡಿಫ್ರೆಂಟ್ ಸ್ಟೋರಿ ಬರೀತಾರೆ RCB. ನಿಮ್ಮ ಪದಗಳಲ್ಲಿ ಆಟ ಆಡೋಕ್ಕೆ ರೆಡಿ ಇದ್ದೀರಾ ನೀವು ಅಂದರೂ ಕಾಮೆಂಟ್ರಿ ಮಾಡಲಿಕ್ಕೆ? ನೀವೆಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ ಈ IPL? ನನಗೆ ಎವ್ರಿ ಸೀಸನ್ ಎಕ್ಸೈಟಿಂಗ್. ಯಾಕೆ ಗೊತ್ತಾ, IPL ಯಾವ ಥರ ಬೇಕೆ ಅಂತ ಹೇಳಿದ್ರೆ
ಹೊಸ ಹೊಸ ಪ್ರತಿಭೆಗಳನ್ನ ಕೊಡುವಂಥ ಒಂದು ವೇದಿಕೆ. ಇವತ್ತು ನಾವು ನೋಡಿದ್ವಿ ಟೆಸ್ಟ್ ಮ್ಯಾಚಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅಷ್ಟು ಧೈರ್ಯವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿ ನಮಗೆ ಕಣ್ಣಿಗೆ ಬಿದ್ದಿದ್ದು ಎಲ್ಲಿ? ಅದು IPL ವೇದಿಕೆಯಿಂದನೇ. ಅದಕ್ಕೆ ಎಕ್ಸೈಟಿಂಗ್ ಕ್ರಿಕೆಟರ್ ಸಿಗ್ತಾರೆ ಅಂತ ಒಂದು ನನಗೆ ಎಕ್ಸೈಟ್ಮೆಂಟ್. ಥ್ಯಾಂಕ್ ಯು ಸರ್. ಏನಾದರೂ ಉಳಿದಿದೆಯಾ ಸರ್ RCB ಟೀಮ್ ಬಗ್ಗೆ ಮಾತನಾಡಲಿಕ್ಕೆ? ಏನು ಇರೋ ಬರೋದೆಲ್ಲ ನಿಮಗೆ ಹೇಳ್ಬಿಟ್ಟಿದ್ದೀನಪ್ಪ, ಇನ್ನೇನು ಹೇಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಹೇಳ್ದಲ್ಲ, ಯಾವಾಗಲೂ ಕೂಡ ಇವರ ಮಾತುಗಳಲ್ಲಿ RCB ಅಥವಾ ಯಾವುದೇ ಆಗಿರ್ಬೋದು ಕಾಮೆಂಟ್ರಿ ಕೇಳಲಿಕ್ಕೆ ಅದೊಂದು ಆರಂಭದಲ್ಲಿ ನಾನು ಹೇಳಿದೆ, ಅದೊಂಥರ ಸಂಗೀತ, ಮ್ಯೂಸಿಕ್ ಇದ್ದಂಗೆ ಅಂತ. ಅದು ಕನ್ನಡದಲ್ಲಿ ಕೇಳೋದಿದೆಯಲ್ಲ, ಅದು ಕನ್ನಡಿಗರಿಗಂತೂ ಅದೊಂದು ಸುಮಧುರ ಸಂಗೀತ ಅಂತಲೇ ಅನಿಸುತ್ತೆ. ಈ ಬಾರಿ ಕೂಡ RCB ಪಕ್ಕ ಟ್ರೋಫಿ ಹೊಡಿತೆ ಅನ್ನೋ ಒಂದು ಭರವಸೆಯೊಂದಿಗೆ, ಕಾನ್ಫಿಡೆನ್ಸ್ ಒಂದಿಗೆ ನಾವು ಕೂಡ ಈ ಬಾರಿ IPLನ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.